I would like to welcome Shobha ma'am as well. She is good. अभिनंदन करता हूँ। बताइए आप क्या करती हैं? ನಮ್ಮ ಜಾಯಿಂಟ್ ಸೆಕ್ರೆಟರಿಗಳಲ್ಲಿ ಕೇಂದ್ರದ ಲೇಬರ್ ಮಿನಿಸ್ಟ್ರಿಯ 4 ಜನ ಲೇಬರ್ ಸೆಕ್ರೆಟರಿಗಳಿಗೆ ಜಾಯಿಂಟ್ ಸೆಕ್ರೆಟರಿಗಳಿಗೆ 4 ಕೋಡ್ ಬಗ್ಗೆ ಸ್ಪೆಸಿಫಿಕೇಶನ್ ಆಗಿ ನೀವು ಇದರ ಬಗ್ಗೆನೇ ಯಾರ್ಯಾರು ಯಾವುದೋ ವೇಜ್ ಕೋಡ್ ಬಗ್ಗೆ ಬಂದ್ರೆ ಈ ಜಾಯಿಂಟ್ ಸೆಕ್ರೆಟರಿಗೆ ನೀವು ಭೇಟಿ ಮಾಡಬೇಕು. ಇದರ ಮೂಲಕ ಏನು ಸಮಸ್ಯೆ ಇದೆ, ಏನು ಡೌಟ್ಸ್ ಇದೆ, ಇದನ್ನು ನೀವು ಬಗೆಹರಿಸ್ಕೊಳ್ಬೇಕು ಅನ್ನುವಂಥದ್ದನ್ನು ನಾವು ಹೇಳಿದ್ವಿ. ಅದಕ್ಕಾಗಿ ಈ 4 ಜನ ಜಾಯಿಂಟ್ ಸೆಕ್ರೆಟರೀಸ್ ಬೇರೆ ಬೇರೆ ಸಂದರ್ಭದಲ್ಲಿ ಯಾರೇ ಆಫೀಸರ್ಸ್ ಬರಲಿ, ಯಾರೇ ಟ್ರೇಡ್ ಯೂನಿಯನ್ಸ್ ಬರಲಿ, ಯಾರೇ ಎಂಪ್ಲಾಯಿ ಬರಲಿ, ಯಾರೇ ಎಂಪ್ಲಾಯರ್ಸ್ ಬರಲಿ ಅಥವಾ ಯಾವುದೇ ಆರ್ಗನೈಸೇಷನ್ ಬರಲಿ, ಅವರಿಗೆ ಬೇಕಾದಂತ ಮಾಹಿತಿಯನ್ನು ಕೊಡುವಂಥದ್ದನ್ನು ಈ 4 ಜನ ಜಾಯಿಂಟ್ ಸೆಕ್ರೆಟರೀಸ್ ಮಾಡ್ತಾ ಇದ್ರು. 4 ಕೋಡ್ಗಳ ಬಗ್ಗೆ ಇದೆಲ್ಲ ಆದ ಮೇಲೆ ಕೂಡ ಅವರಿಗೆ ಕನ್ವಿನ್ಸ್ ಮಾಡುವಂತ ಪ್ರಯತ್ನವನ್ನು ಮಾಡಿದ್ವಿ. ಹೇಗೆ ನಾವು ಹಳೆಯ ಕೋಡ್ಗಳನ್ನ ದೇಶದಲ್ಲಿ ತೆಗಿಬೇಕು ಮತ್ತು ಯಾಕೆ ಹೊಸ ಕೋಡ್ಗಳ ಅಗತ್ಯ ಇದೆ ಅನ್ನುವಂಥದ್ದನ್ನು ನಾವು ಪ್ರಯತ್ನ ಮಾಡಿದ್ವಿ. ಸಹಜವಾಗಿ ಇಷ್ಟೊಂದು ದೊಡ್ಡ ದೇಶದಲ್ಲಿ ವೆರೈಟಿ ಆಫ್ ಜನ ಇದ್ದಾರೆ, ವೆರೈಟೀಸ್ ಆಫ್ ಟ್ರೇಡ್ ಯೂನಿಯನ್ಸ್ ಇದ್ದಾರೆ, ವೆರೈಟೀಸ್ ಆಫ್ ಲೇಬರರ್ಸ್ ಇದ್ದಾರೆ. ಮತ್ತು ಇದಕ್ಕೆ ಬರುವ ದಿನಗಳಲ್ಲಿ ನಾವು ಏನ್ ಮಾಡ್ತಾ ಇದೀವಿ ಅಂತಂದ್ರೆ ನ್ಯಾಷನಲ್ ಸೆಕ್ಯೂರಿಟಿ ಬೋರ್ಡ್ ಅನ್ನು ಮಾಡ್ತೀವಿ, ನ್ಯಾಷನಲ್ ಸೆಕ್ಯೂರಿಟಿ ಫಂಡ್ ಅನ್ನು ಮಾಡ್ತೀವಿ ಮತ್ತು ಎಲ್ಲ ರಾಜ್ಯಗಳಿಗೂ ಇಂಪ್ಲಿಮೆಂಟ್ ಮಾಡಬೇಕು. 45 ಡೇಸ್ಗೆ ನಿಮ್ಮೆಲ್ಲರಿಗೂ ಸಲಹೆ ಕೊಡಕ್ಕೆ ನಾವು ಬಿಟ್ಟಿದ್ದೀವಿ. ನಿಮ್ಗೆಲ್ಲರಿಗೂ ಗೊತ್ತಿದೆ 45 ಡೇಸ್ ಪಬ್ಲಿಕ್ ಕನ್ಸಲ್ಟೇಷನ್ ಇದರಲ್ಲಿ ಇದೆ. ಯು ಕ್ಯಾನ್ ಗಿವ್ ಯುವರ್ ಸಜೆಷನ್ಸ್. The work of world is changing rapidly. Digital platforms, service economies, startups, contract work and gig-based environments have altered traditional definitions of employment. The new labor codes respond to this new reality by extending protections to the gig platform and unorganized workers, ensuring universal coverage of minimum wages, strengthening safety, health and working conditions, simplifying dispute resolution and offering flexibility and clarity to enterprises, particularly MSMEs.